ಸರ್, ಗೌರ್ಮೆಂಟ್ ಸೈಟು ಯಾವ್ದು ಬರ್ತೈತೆ ಹೇಳಿ? ಮೀಡಿಯಾದಂದ್ಮೇಲೆ ಏಕಾತಾನೆ ಅಲ್ವಾ? ಏಕಾತಾನೆ ಅವರ ಸುಮ್ಮನೆ ಆಗುವ ಬಿಡಿ. HR ನಿಮ್ಗೆ ಬರೋವಂಥದ್ದು ಮೂಲ ನಿವೇಶನ ಅವ್ರು ಖರೀದಿ ಮಾಡ್ತಾರೆ, ದುಡ್ಡು ನೋಂದಾವಣಿ ಮಾಡಿಸ್ತಾರೆ. ಖಾತಾ ಮಾಡಕ್ಕೆ 11/8/2025 ಅವ್ರು ಹೋಗ್ತಾರೆ ಖಾತಾ ಮಾಡ್ಸಕ್ಕೆ. ಅವರು ಆಕ್ಷನ್ ಅಲ್ಲಿ ತಗೊಂಡಿರ್ತಾರೆ. ಆಕ್ಷನ್ ತಗೊಂಡು ಅವ್ರ ಹೆಸರಿಗೆಲ್ಲ ಆಗಿದೆ, ಅದು ಪೂರ್ತಿ ರಿಜಿಸ್ಟ್ರೇಷನ್ BD ಅದೇನೇನಿದೆ ಎಲ್ಲ ದುಡ್ಡು, ಒಂದು ನಯಾ ಪೈಸಾ ಪೆಂಡಿಂಗ್ ಇಲ್ಲ, ಎವ್ರಿಥಿಂಗ್ ಖಾತಾ ಎವ್ರಿಥಿಂಗ್. ಈಗ ಎಲ್ಲ ಖಾತಾ ಆದ್ಮೇಲೆ ಈ ಖಾತಾಗ ಹೋಗ್ತಾರೆ ಅವ್ರು 11ನೇ ತಾರೀಕು 25 ವರ್ಷದಲ್ಲಿ. ಅವರು ಹೇಳ್ತಾರೆ ಇದು ಖಾಲಿ ನಿವೇಶನ, ಅದಕ್ಕೆ ಬಿ ಖಾತಾ ಆಗಿದೆ ಅಂತ ಹೇಳ್ತಾರೆ. ಇದು ಖಾಲಿ ನಿವೇಶನ, ಇದು ಬಿ ಖಾತಾ, ನಾವು ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ಅದು ಅಲ್ಲ, ಅಪ್ಲೈ ಮಾಡಿರೋದು ಕೊಡ್ತೀನಿ. ಅದು 11/8/2025 ಅಪ್ಲೈ ಮಾಡಿರೋದು, ತಗೊಂಡು 1 ವರ್ಷದ ಹಿಂದೆ ತಗೊಂಡಿರೋದು. ಇದು DK ಶಿವಕುಮಾರ್ ಅವ್ರಿಗೆ ಬಹಳ ರಿಲೇಟೆಡ್ ಇದು ವಿಚಾರ. ಆಮೇಲೆ ಜಾರ್ಜ್ ಅವರೇ ಅದನ್ನ ಖಾತಾ ಮಾಡ್ಸಕ್ಕೆ ಹೋಗ್ತಾರ ಅವ್ರು. ಮೊನ್ನೆ ನಮ್ಮ ಎಲ್ಲಪ್ಪ ಅದು ಮಾತಾಡು ನಾರಾಯಣ ಸ್ವಾಮಿ, ನಮ್ಮ DK ಶಿವಕುಮಾರ್ ಅವರು ಮೊನ್ನೆ ಸದನದಲ್ಲಿ ನನಗೆ ಓಪನ್ ಚಾಲೆಂಜ್ ಮಾಡಿದ್ರು. ಎಲ್ಲ ಯೂಟ್ಯೂಬ್ ಅಲ್ಲೆಲ್ಲ ಬಂದ್ಬಿಟ್ಟಿದೆ. ಸವಾಲ್ ಅಂತ, ಯಾರ್ದು? DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳ ಸವಾಲ್ ಅಂತ ಹೇಳಿ. ನನಗೆ ಸವಾಲ್ ಹಾಕೋದು ವೈರಲ್ ಔಟಿದೆ, ಫುಲ್ ಒಂದು 10-15 ಲಕ್ಷ ಹೋಗ್ತಿದೆ ವೈರಲ್ ಔಟಿದೆ. ಸವಾಲ್, ನಮ್ ಸರ್ಕಾರದಲ್ಲಿ ಯಾವನ ಲಂಚ ತಗೊಂಡಿರೋ ಒಬ್ಬನ್ ತೋರ್ಸ್ರಿ ರೀ. ಅವ್ರು ಹೇಳಿರೋದು, ನಂದಲ್ಲ, ಓದ್ತೀನಿ ಅದನ್ನೆಲ್ಲ. ಎಲ್ಲಪ್ಪ ಎಲ್ಲ ಸರಿ ಆಯ್ತು ಹೇಳಿದ್ದಾರೆ. ಸವಾಲು ಅಂದ್ರೆ ಒಬ್ಬನ್ ತೋರಿಸಿ ನನ್ನ ಸರ್ಕಾರದಲ್ಲಿ. ಯಾವನ್ರಿ? ಸುಮ್ನೆ ಹೇಳ್ತೀರಾ ನೀವು? ವಿರೋಧ ಪಕ್ಷದವರು ಸುಮ್ನೆ ಹೇಳ್ತೀರಾ ನೀವು? ಲಂಚ ಅನ್ನೋದಿಲ್ಲ. ಯಾವನ ಹೇಳಿ ಅವನ DC ನ ಯಾರೋ ಕಮಿಷನರ್ ಎಲ್ಲ ಒಂದ್ ಸ್ಪಾಟ್ ಅಲ್ಲಿ ಸಸ್ಪೆಂಡ್ ಅಂತ ಹೇಳಿದ್ರು. ಒಂದ್ ಸ್ಪಾಟ್ ಅಲ್ಲಿ ಸಸ್ಪೆಂಡ್ ಅಂತ ಹೇಳಿದ್ರು. ನಾನು ಹೇಳಿದೆ, ನೀನ್ ಯಾವ ಊರ್ಗನ ಕರ್ಕೊಂಡೋಗಪ್ಪ, ತಿರ್ಕನ್ ತರ ನಾನು ಬರ್ತೀನಿ, ನಾನು ತೋರಿಸ್ತೀನಿ, ಅಲ್ಲಿ ಪ್ರೂವ್ ಮಾಡ್ತೀನಿ ಅಂತಂದು. ತೋರ್ಸು ಅಂದ್ರು. ನಾನು ಹೋದ್ಮೇಲೆ ಈಗ ಇಟ್ಕೊಂಡ್ ಬಂದಿದ್ದೀನಿ ಅಧ್ಯಕ್ಷ, ಲಂಚ ಹೆಂಗೆ ಹೋಗುತ್ತೆ ಅಂತೇಳಿ. ಅದಕ್ಕೆ ಇದಕ್ಕೆ BDA ಸೈಟ್ಗೆ ಹೇಳ್ಬಿಡ್ತೀನಿ ನಾವು. ನಾನು ಮಾತಾಡಿದ್ರು, ಯಾಕಂದ್ರೆ DK ಶಿವಕುಮಾರ್ ತಿರ್ಗಿ ಎಸ್ಕೇಪ್ ಆಗಬಾರದು. ಅವ್ರು ಏನ್ ಹೇಳಿದ್ದಾರೆ ಅಂತ. ಶಿವಕುಮಾರ್ ಅವರು ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿರೋದು. ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಈ ಖಾತಾ ಸಿಸ್ಟಮ್ ಬಗ್ಗೆ ನನ್ನ ದೇಶನೇ ಕೊಂಡಾಡಿದೆ. ಅವ್ರು ಹೇಳಿರೋದು. ಕೃಷ್ಣ ಬೈರೇಗೌಡರು ಇಲ್ಲೇ ಇದ್ದಾರೆ. ಆಮೇಲೆ ಖಾತಾ ಸಿಸ್ಟಮ್ ಬೇಕಾದ್ರೆ ಡಾಕ್ಟರ್ CS ಅಶ್ವಥ್ ನಾರಾಯಣ್ ರವರು ಪಕ್ಕದಲ್ಲೇ ಕುಳಿತಿದ್ದಾರೆ. ನಿಮ್ಮನ್ನು ಕೇಳಿ ಲಂಚ ತಗೊಳೋದು ಕೇಳಕ್ಕೆ, ನಿಮ್ಮನ್ನು ಕೇಳ್ಬೇಕು ನಾನು ಲಂಚ ತಗೊಳೋದು. ಅವ್ರು ಹೇಳಿರೋದು ಬೆಂಗಳೂರಿನ ಸಿಟಿ ಶಾಸಕರು ಸಹ ಆಗಿದ್ದಾರೆ. ಅದು ಯಾರಪ್ಪ ಅವನು ಅಧಿಕಾರಿ? ಈ ಖಾತಾ ಮಾಡುವುದಕ್ಕೆ 10,000 ಕೇಳಿದ್ದಾರೆ. ನನಗೆ ಬಗ್ಗೆ ಅದ್ರ ಬಗ್ಗೆ ಪಟ್ಟಿ ಕೊಡಿ, ಐ ವಿಲ್ ಸಿ. ಅವರ ಡೈಲಾಗ್ ಇದು. ಸಂಜೆ ಒಳಗಡೆ ಆ ಕಮಿಷನರ್ ಇರಲ್ಲ, ಅವರು ಡೈಲಾಗ್ ಕೊಡ್ತಿದ್ದಾರೆ. ಅಧ್ಯಕ್ಷ, ಇದು ನೀವು ನಿಮ್ಮ ದಾಖಲೆಗಳನ್ನ ನಾನು ತಗೊಂಡಿದ್ದೀನಿ, ನಿಮ್ ದಾಖಲೆ ಇದು ಇಟ್ಟಿರ್ತೀನಿ ಪಕ್ಕಕ್ಕಿದು. ಈಗ ಅವ್ರು ಅಪ್ಲೈ ಮಾಡ್ತಾರೆ, ಅಪ್ಲಿಕೇಶನ್ ಇಲ್ಲ ಇದೆ, ಈ ಖಾತಾಗ ಅಪ್ಲೈ ಮಾಡೋ ಅಪ್ಲಿಕೇಶನ್, ಅದು ಅಪ್ಲಿಕೇಶನ್ ಮಾಡಿದ್ದಾರೆ. ಅದಾದ್ಮೇಲೆ ಅವರು ರಮೇಶ್ ಅಂತ BBMP ಅಧಿಕಾರಿ, ರಿಜೆಕ್ಟ್ ಆಗ್ತೈತೆ ರಮೇಶ್. ಅವ್ರು ಹೇಳ್ತಾರೆ, ನೋಡಪ್ಪ ಇದು ಬಿ ಖಾತಾ, ಏನೋ ಯಾವ್ದ್ರದ್ದು BDA ಸೈಟು ಬಿ ಖಾತಾ, ರೆವಿನ್ಯೂ ಸೈಟ್ ಎ ಖಾತಾ, ಇವನ್ ಲೆಕ್ಕದಲ್ಲಿ
ಇವ್ರದ್ದೆಲ್ಲ ಒಂದು ಗ್ಯಾಂಗ್ ಇದೆ, ಕಾರ್ಪೊರೇಷನ್ ಅಲ್ಲಿ ಒಂದು ಗ್ಯಾಂಗ್ ಇದೆ, ರೌಂಡ್ ಅಪ್ ಮಾಡಿಬಿಟ್ಟು ಎಲ್ಲ ವಸೂಲಿ ಮಾಡ. ಅಧ್ಯಕ್ಷರೇ, ಇಲ್ಲಿ ಅವನು ಬೇಡಿಕೆ ಇಡ್ತಾನೆ, 30,000ಕ್ಕೆ ಬೇಡಿಕೆ ಇಡ್ತಾನೆ. 30,000 ನಿಮ್ಮ ಏರಿಯಾ ಅಲ್ಲ ಇದು? ಏನಾನ ಇರಲಿ, ನೀವು ತಗೊಬೇಕಲ್ಲ ಮೇಲೆ. ಯಾರೋ ಕಾಕಾ ಪುಡಿಯವ್ರನ್ನ ಆದ್ರೆ ಆಗಲ್ಲ, ನಾನು ಅದಕ್ಕೆಲ್ಲ ಒಪ್ಪಲ್ಲ. ಯಾರೋ ನೀರ್ ಗಂಟಿನ ಅಲ್ಲಿ ಯಾರ್ದೋ ಹೋಗಿ ನಾನು ಆರೋಗ್ಯ ಇಲಾಖೆ ಹಿಡ್ದು ಹಾಕಿದ್ಕ ನಾನು ಬಂದು ಅವ್ರು ಹೇಳ್ದ DC ಮಾಡ್ಬಿಡ್ತೀನಿ ಸಸ್ಪೆಂಡ್ ಅಂತ. ನಾನು ಮನೆಗೆ ಬಂದು ನೋಡ್ತೀನಿ, ಆ ನೀರ್ ಗಂಟಿನ ಸಸ್ಪೆಂಡ್ ಮಾಡವ್ರೆ. ಅವ್ನು ಕ್ಯಾಶಿಯರ್ ಲೇಬರು, 5,000 ಸಂಬಳ ಕೆಲಸ ಮಾಡೋರು. ಆಯ್ತಾನೆ ಅಧಿಕಾರಿ. ನೀವು ಸವಾಲ್ ಹಾಕಿದ್ರಲ್ಲ, ಯಾರು ಲಂಚ ಕೊಡೋನು ಯಾವನಿದಾನೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ. ನೋಡಿ, ರಮೇಶ್ ಬಾಬು, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್. ಟ್ರಾನ್ಸ್ಫರ್ ಹೆಂಗ್ ಮಾಡಿದ್ದಾರೆ? ಫೋನ್ ಪೇ. ಒಂದು ಕಾಪಿ ಕೊಡಪ್ಪ ಸ್ಪೀಕರ್ ಅವ್ರು, ಅವ್ರು ಕೊಡು. ಫೋನ್ ಪೇ 15,000. ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್. ಟ್ರಾನ್ಸ್ಫರ್ ಡೀಟೇಲ್, ಫೋನ್ ನಂಬರ್, ಇದು ಬ್ಯಾಂಕ್ ನಂಬರ್ ಎಲ್ಲ ಇದೆ ನೋಡಿ. ನೀವು ರಾಯರೆಡ್ಡಿ, ನೀವು ಒಬ್ಬರೇ ನನ್ನ ಪರವಾಗಿ ನಿಂತ್ಕೊಳ್ಳೋದು ನೋಡಿ, ಅಷ್ಟು ಜನದ ಮಧ್ಯೆ. ಥ್ಯಾಂಕ್ ಯು. ನೀವು ಸವಾಲ್ ಹಾಕಿದ್ರಲ್ಲ ನನಗೆ, ಯಾವನ 10,000, ಇದು 15,000. 10ಕ್ಕೆ ಈಗೇನು ಹೇಳ್ತೀರಾ ನೀವು? ಇಲ್ಲಿ ಕೊಟ್ಟಿದ್ದೀನಿ. ಅವನು ಕೇಳ್ಬೋದು DK ಶಿವಕುಮಾರ್ ಅವರು. ಅವ್ನು 30,000 ಕೇಳಿದ್ನಲ್ಲ, ನೀನ್ 15,000 ಕೊಡ್ತೀಯ ಅಂತೇಳಿ ಅವ್ನು ಮಾಡ್ತೀನಿ ಅಂತ ಹೇಳ್ದ. ಆಮೇಲೆ ಅವನು ಅಪ್ಲೈ ಮಾಡಿದ್ಮೇಲೆ ಇವನು ಅಪ್ರೂವ್ ಮಾಡ್ಬಿಟ್ಟ. ಯಾರು? RO ಅಪ್ರೂವ್ ಮಾಡ್ಬಿಟ್ಟ, ಅದನ್ನ ರೆವಿನ್ಯೂ ಅಧಿಕಾರಿ ಅಪ್ರೂವ್ ಮಾಡ್ಬಿಟ್ಟು ಮೇಲೆ ಕಳಿಸ್ಬಿಟ್ಟ. DC ರಿಜೆಕ್ಟ್ ಮಾಡ್ಬಿಟ್ಟ. ರೀಸನ್ ಫಾರ್ ರಿಜೆಕ್ಷನ್, ರೆಕಾರ್ಡ್ ವೆರಿಫೈಡ್, ಬಟ್ ಆಸ್ ಪರ್ ದ ಕೇಸ್ ವರ್ಕರ್ ರಿಪೋರ್ಟ್ ದ ಫೋಟೋ ದ ಪ್ರಾಪರ್ಟೀಸ್ ವೇಕೆಂಟ್ ಲ್ಯಾಂಡ್. ಅದಕ್ಕೋಸ್ಕರ ಇದನ್ನ ರಿಜೆಕ್ಟ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಅವನು ರಿಜೆಕ್ಟ್ ಮಾಡ್ಬಿಟ್ಟ. ಫೋನ್ ಪೇ 15,000 ಆದ್ಮೇಲೆ ಇದು ರಿಜೆಕ್ಟ್. ತಿರ್ಗಿ ಅವನು ಫೋನ್ ಮಾಡ್ದ, ಅವನಿಗೆ ಫೋನ್ ದಾಖಲೆನೂ ಇದೆ ನನ್ನ ಹತ್ರ. ಇವನು ಅವನಿಗೇನ್ ಮಾಡಿದಾನೆ, ಅವನೇ ಸರಿ ಮಾಡಿದಾನೆ, ಎಲ್ಲ ನನ್ನ ಹತ್ರ ದಾಖಲೆ ಇದೆ. ಆಯ್ತು, ರಿಜೆಕ್ಟ್. ಅವನ್ ತಿರ್ಗಿ ಕೇಳ್ದ, ಇಲ್ಲ ಸರ್ ಇನ್ನೊಂದ್ಸರಿ ಮಾಡಿ ಅಂದ. ಅವನ್ ಇನ್ನೊಂದ್ಸರಿ ಅವ್ರಿಗೆ ಅಪ್ಲಿಕೇಶನ್ ಹಾಕ್ದ, ಅಪ್ರೂವ್ ಮಾಡಿ ಅಂತ. ಅದರಲ್ಲಿ ಡೇಟ್ ಹಾಕಿದ್ದಾರೆ, ಇದು DC ರಿಜೆಕ್ಟೆಡ್. ಎರಡನೇ ಇದನ್ನು ರಿಜೆಕ್ಟೆಡ್. ಇವನ್ ಯಾವಾಗ ದುಡ್ಡು ಕಾಟ ಕೊಡಕ್ ಸ್ಟಾರ್ಟ್ ಮಾಡ್ದ, 3ನೇ ಸರಿ ಹಾಕಿ ಸರ್ ಅಂತ. ಅವನು 3ನೇ ಸರಿನೂ ಹೇಳ್ದ, ಇನ್ನೊಂದು ಹಾಕ್ದ. ಅವನು ಇನ್ನೊಂದ್ಸರಿ ಹಾಕ್ದ, ಪ್ರಮೀಳಾ ಶಶಿಕುಮಾರ್ ಅವ್ರದ್ದು. ಇಟ್ ಈಸ್ ಎ ರಿಜೆಕ್ಟೆಡ್. 3ನೇ ಸರಿನೂ ರಿಜೆಕ್ಟ್ ಆಯ್ತು. ರಿಜೆಕ್ಟ್, ಎಲ್ಲ ರಿಜೆಕ್ಟ್ ಆಯ್ತು. ಇನ್ನೊಂದು ಮಜಾ ನೋಡ್ಬೇಕು ನೀವು, ಟ್ರಾನ್ಸಾಕ್ಷನ್ ಎಷ್ಟು ನೀಟಾಗಿ ಆಗಿದೆ ಅಂತ. ಆಮೇಲೆ ಕೆಲಸ ಆಗಿಲ್ಲ, ಅವನ್ ಪಟ್ಟಿಡ್ದ, ನನ್ ದುಡ್ಡು ವಾಪಸ್ ಕೊಡು ಅಂತ. ಇಷ್ಟೇ ಕೇಳಿದ್ರೆ ಏನೋ ಅಂತ ಹೇಳ್ಬೋದು. ಅವ್ನ್ ಪಟ್ಟಿಡ್ದಕ್ಕೆ ಏನ್ ಮಾಡ್ದ, ಮಾತಾಡಿದ್ದು 30,000, ಫೋನ್ ಪೇ ಆಗಿದ್ದು 15,000. ಅವನೇನ್ ಮಾಡ್ದ, ತಿರ್ಗ ವಾಪಸ್ ಫೋನ್ ಪೇ ಮಾಡ್ದ 20,000ನ. ವಾಪಸ್ 20,000 ಲಂಚನ ವಾಪಸ್ ಫೋನ್ ಪೇ ಮಾಡ್ದ 20,000. ಇನ್ನೇನ್ ಬೇಕಬೇಕು? ಜಾಸ್ತಿ 5,000 ಅಲ್ಲ, ಲಂಚ ಇನ್ನ ಕೊಡ್ಬೇಕಲ್ಲ. ಅದಕ್ಕೆ ಹೇಳ್ದ ಅವನು, ಅಲ್ಲಿ ನಾನು ಖರ್ಚು ಮಾಡ್ಬಿಟ್ಟಿದ್ದೀನಿ, ಲೋಯರ್ ಲೆವೆಲ್ ಅಧಿಕಾರಿಗಳಿಗೆಲ್ಲ ನಾನು ದುಡ್ಡು ಕೊಟ್ಬಿಟ್ಟಿದ್ದೀನಿ, 10,000 ನನ್ನ ಹತ್ರ ಇಲ್ಲ ಅಂತ ಹೇಳ್ದ.